ನಮಸ್ಕಾರ ವೀಕ್ಷಕರೇ. ಕೇದಾರ್ಲಿಂಗ್ ಕುಂಬಾರ ಅವರು ವಿಜಯಪುರ ಟು ಅಯೋಧ್ಯೆ ಪಾದಯಾತ್ರೆ ನಿಮಿತ್ತವಾಗಿ ಮಹಾರಾಷ್ಟ್ರದ ಭಂಡಾರ ಗ್ರಾಮದಲ್ಲಿ ನಿನ್ನೆ ರಾತ್ರಿ ವಸತಿ ಮಾಡಿ ಗ್ರಾಮದ ಋಷಿ ಮಹಾರಾಜರ ಮಠದಲ್ಲಿ ವಸತಿ ಮಾಡಿಕೊಂಡು ಮಠಕ್ಕೆ ಬಂದ ಎಲ್ಲ ಜನರ ಜೊತೆ ಸಂವಾದ ನಡೆಸಿ ಎಂದಿನಂತೆ ಬೆಳಗಿನ ಜಾವ 4 ಗಂಟೆಗೆ ಪ್ರಯಾಣ ಬೆಳೆಸಿದ್ದಾರೆ. ಇಲ್ಲಿವರೆಗೆ ಇವರ ಪ್ರಯಾಣ 10 ದಿನವನ್ನು ಪೂರೈಸಿದ್ದಾರೆ. ಇವರ ಪಾದಯಾತ್ರೆಯಲ್ಲಿ ಕೇದಾರ್ಲಿಂಗ್ ಕುಂಬಾರ, ನೂರ್ ಅಹ್ಮದ ಹಾಗೂ ವಿವೇಕ್ ಕುಂಬಾರ, ಪುದಾಳ್ ಕುಂಬಾರ 4 ಜನರಿದ್ದರು. ಆದರೆ ನಿನ್ನೆಯಿಂದ ಅವರ ಜೊತೆಗೆ ಇನ್ನೊಬ್ಬ ಓರ್ವ ಕೊಪ್ಪ ಅನ್ನೋರು ಮತ್ತೊಬ್ಬರು ಸೇರ್ಪಡೆಯಾಗಿದ್ದಾರೆ. ಅಲ್ಲಿಗೆ ಇವರ 5 ಜನಗಳ ಪಾದಯಾತ್ರೆಯನ್ನು ಪ್ರಾರಂಭವಾಗಿದೆ. ಎಂದಿನಂತೆ ಅವರು ಬೆಳಗಿನ ಜಾವ 4 ಗಂಟೆಗೆ ಹೊರಡಿ ನಂತರ ಅವರು ಪ್ರಭು ಶ್ರೀರಾಮನ ನೆನೆಸಿಕೊಂಡು ಹಾಗೆ ರಸ್ತೆ ಉದ್ದಕ್ಕೂ ರಸ್ತೆ ಬದಿಯಲ್ಲಿ ಪ್ರಯಾಣ ಮಾಡ್ತಾ ಇರ್ತಕ್ಕಂಥದ್ದು, ಪಾದಯಾತ್ರೆ ಮಾಡ್ತಕ್ಕಂಥದ್ದು ನೀವು ಇಲ್ಲಿ ನೋಡಬಹುದು. ಇವರ ಪಾದಯಾತ್ರೆಯು ನಿರಂತರವಾಗಿ 10 ದಿನದಿಂದ ಒಂದು ದಿನವೂ ರೆಸ್ಟ್ ಮಾಡದೆ, ಒಂದು ದಿನವೂ ಆರಾಮ ತೆಗೆದುಕೊಳ್ಳದೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ಎಲ್ಲರೂ ಕೂಡಿಕೊಂಡು ಇವತ್ತು ಸಾಯಂಕಾಲ ಅಥವಾ ಹಗಲಿನಲ್ಲಿ ಸ್ವಲ್ಪ ಸಮಯ ಕಳೆಯೋದು, ಹಾಗೆ ರಾತ್ರಿಯೂ ಎದ್ದುಕೊಂಡು ಹಾಗೆ ಹೋಗೋದು ಇವರ ಪಾದಯಾತ್ರೆಯ ಒಂದು ಟೈಮ್ ಟೇಬಲ್ ಆಗಿಬಿಟ್ಟದ. 4 ಜನರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ಬರು ಮಾತ್ರ ಬೈಕ್ ಮೇಲೆ ಕುಂತ್ಕೊಂಡು ಇರೋದು, ಯಾಕಂದ್ರೆ ಬೈಕ್ ತೊಗೊಂಡು ಹೋಗ್ಬೇಕಲ್ಲ, ಅದ್ರ ಸಲುವಾಗಿ. ಉಳಿದವರೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ನೀವು ಇಲ್ಲಿ ಈ ವಿಡಿಯೋದಲ್ಲಿ ನೋಡಬಹುದು. ಎಲ್ಲರೂ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಅವರೊಂದು ಏನಪ್ಪ ಅಂದ್ರೆ ಶ್ರೀರಾಮನ ಸ್ಮರಣೆ ಮಾಡುತ್ತಾ ತಮ್ಮ ರಸ್ತೆ ಉದ್ದಕ್ಕೂ ತಮ್ಮ ಪಾದಯಾತ್ರೆಯಲ್ಲಿ ಗುರುವಿನ ನೆನೆಸಿಕೊಂಡು ಪಾದಯಾತ್ರೆಯನ್ನು ನಡೆಸಿದ್ದಾರೆ. ಹವೇಲಿ ಹೋಗುವಾಗ 4 ವೇ ಇದ್ದಾವೆ. ಒಂದು ರಸ್ತೆಯಲ್ಲಿ ಕೇವಲ ವಾಹನಗಳು ಮಾತ್ರ ಓಡಾಡೋದು. ಆ ವಾಹನಗಳ ಓಡಾಡೋದು ಬಿಟ್ಟು ಪಕ್ಕದಲ್ಲಿ ಪಾದಚಾರಿಗಳು ಇರ್ತಾರಲ್ಲ, ಆ ಪಾದಚಾರಿಗಳಲ್ಲಿ ಮಾತ್ರ ಹಾಯ್ದು ಹೋಗೋದು ಇವರೆಲ್ಲರೂ. ಯಾಕಂದ್ರೆ ಸ್ಪೀಡಲ್ಲಿ ಹೋಗ್ತಾ ಇರ್ತಾವೆ ವಾಹನಗಳು. ಆದ ಕಾರಣ ರಸ್ತೆ ಮಧ್ಯದಲ್ಲಿ ಹೋಗೋದಿಲ್ಲ. ಆ ರಸ್ತೆ ಬದಿಯಲ್ಲಿ ಈ ಒಂದು ಪಾದಚಾರಿ ಮಾರ್ಗ ಒಂದಿರ್ತದೆ ರಸ್ತೆ ಪಕ್ಕದಲ್ಲಿ. ಪ್ರತಿಯೊಂದು ಅದು ದೊಡ್ಡ ಹೈವೇ ರೋಡ್ ಇರ್ಬೋದು, ಅಥವಾ ಸ್ಟೇಟ್ ರೋಡೇ ಇರ್ಬೋದು, ಅಥವಾ ಗ್ರಾಮ ರೋಡೇ ಇರ್ಬೋದು, ಯಾವುದೇ ರೋಡ್ಗಳಿರಲಿ, ಆ ರೋಡ್ ಬದಿಯಲ್ಲಿ ಒಂದು ಪಾದಚಾರಿ ಮಾರ್ಗ ಇರ್ತದೆ. ಆ ಪಾದಚಾರಿ ಮಾರ್ಗದಲ್ಲಿ ಅವರು ಹೊರಟಿದ್ದಾರೆ. ಎಲ್ಲರೂ ಹೀಗೆ ಹೊರಟಿದ್ದಾರೆ ಅಂದ್ರೆ ರಾಮನ ಭಜನೆ ಮಾಡುತ್ತಾ, ದೇವರನ್ನು ಸ್ಮರಿಸುತ್ತಾ, ಹಾಡವನ್ನು ಹಾಡುತ್ತಾ, ಒಂದು ತಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ಹಾಡಿಕೊಂಡು ಒಂದು ದೇವರ ಸ್ಮರಣೆಯಲ್ಲಿ ಹೋಗ್ತಾ ಇರೋದು ನೀವು ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಅವರು ಹೋಗುವಾಗ ದೇವರನ್ನು ಸ್ಮರಿಸುತ್ತಾ ಒಂದು ಇದನ್ನು ಏನಪ್ಪ ಶ್ರೀರಾಮನ ಭಜನೆಯನ್ನು ಮಾಡುತ್ತಾ, ಶ್ರೀರಾಮರ ಹಾಡುಗಳನ್ನು ಹಾಡಿಕೊಂಡು ತಾವು ಪಾದಚಾರಿಗಳ ರಸ್ತೆಯಲ್ಲಿ ಹೊರಟಿದ್ದಾರೆ. ತಮ್ಮೆಲ್ಲರ ಲಗೇಜ್ಗಳನ್ನು ಒಂದೇ ಬೈಕ್ ಮೇಲೆ ಇಟ್ಟುಕೊಂಡು ಹೋಗೋದು ತುಂಬ ಕಷ್ಟಕರ. ಯಾಕಂದ್ರೆ ಎಲ್ಲರ ಲಗೇಜ್ಗಳು ಒಬ್ರು ಇಬ್ಬರದಲ್ಲ, ಭಾಳ ಜನರು ಇರೋದು. ಅದ್ರ ಜೊತೆಗೆ ಅವರಿಗೆ ಹಸಿವಾದ ಟೈಮ್ ಆಗಿದೆ. ಈಗ ಎಂದಿನಂತೆ ಅವರು ಒಂದು ರಸ್ತೆ ಬದಿಯಲ್ಲಿ ಕುಳಿತುಕೊಂಡು ಒಂದು ಸೂಕ್ತವಾದ ಸ್ಥಳವನ್ನು ನೋಡಿಕೊಂಡು, ಹೊಲಸಿಲ್ಲರದಲ್ಲಿ ಸ್ವಚ್ಛತೆ ಇರತಕ್ಕಂಥ ಸ್ಥಳದಲ್ಲಿ ತಮ್ಮದೇ ಆದಂಥ ಒಂದು ಚಾಪೆಯನ್ನು ಹಾಸಿಕೊಂಡು ತಾವು ತಂದಿರ್ತಕ್ಕಂಥ ಒಂದು ಗ್ಯಾಸನ್ನು ಹಚ್ಚಿಕೊಂಡು ಒಂದು ದೊಡ್ಡದಾದಂಥ ಬೊಗಣೆಯಲ್ಲಿ ನೂರ್ ನದಾಫ್ ಅವರು ಇವರಿಗಾಗಿ ಒಂದು ನಾಷ್ಟವನ್ನು ತಯಾರು ಮಾಡೋದನ್ನು ನೀವು ನೋಡ್ಬೋದು. ಯಾಕಂದ್ರೆ ನೂರ್ ನದಾಫ್ ಅವರು ಇದಕ್ಕಿಂತ ಮುಂಚಿತವಾಗಿ ಅವರು ತಮ್ಮದೇ ಆದಂಥ ಹೋಟೆಲನ್ನು ಇಟ್ಕೊಂಡಿದ್ದರು. ಆ ಹೋಟೆಲಲ್ಲಿ ಅವರು ಚಾ, ಬಜ್ಜಿ ಇನ್ನಿತರ ನಾಷ್ಟವನ್ನು ಮಾಡ್ತಾಯಿದ್ರು. ಅದೇ ಒಂದು ಅನುಭವದಿಂದ ಇವರಿಗೆ ಹೋದವರಿಗೆ ಹಾಗೂ ತನಗೂ ಎಲ್ಲರಿಗೂ ಒಂದು ನಾಷ್ಟ ಮಾಡೋದರಲ್ಲಿ ಅಥವಾ ಒಂದು ಅಡಿಗೆ ಮಾಡೋದರಲ್ಲಿ, ರೈಸ್ ಮಾಡೋದರಲ್ಲಿ ಎಲ್ಲ ರೀತಿಯನ್ನು ಅವರಿಗೆ ಒಂದು ಒಳ್ಳೆಯ ಆರೋಗ್ಯಕ್ಕೆ ಒಂದು ಏನು ತೊಂದರೆ ಆಗದಂಥ ಆಹಾರವನ್ನು ತಯಾರಿ ಮಾಡಿ ಅವರು ಕೊಡ್ತಾ ಇರೋದು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಅವರು ಯಾವ ರೀತಿಯನ್ನು ಮಾಡ್ತಾಯಿದ್ದಾರೆ. ಇವತ್ತು ಬೆಳಗಿನ ಜಾವ ನಾಷ್ಟ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಒಂದು ತಾವು ರೇಷನ್ಗಳನ್ನು ಯಾವುದೋ ಒಂದು ದೊಡ್ಡದೊಂದು ಮೂಟೆ ಇದೆ ನೋಡಿ, ಆ ರೇಷನನ್ನು ಕಾಣ್ಬೋದು ಅದರಲ್ಲಿ. ಅದೇ ರೀತಿಯಾಗಿ ಅವ್ರು ತಾವು ಎಲ್ಲರಿಗೂ ಒಂದು ಊಟಕ್ಕಾಗಿ ಒಂದು ಆಹಾರ ಸಿದ್ಧಪಡಿಸ್ತಾ ಇದ್ದಾರೆ. ಅವ್ರು ಇದು ಮೆಸ್ತಕ್ಕಂಥದ್ದು. ಕೇದಾರ್ಲಿಂಗ್ ಕುಂಬಾರನ ಜೊತೆಗೆ ನೂರ್ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು ವೀಕ್ಷಕರೇ. ಯಾಕಂದ್ರೆ
ನೂರವರು ಬರೀ ಕೇವಲ ಒಬ್ಬರು ಇವ್ರ ಜೊತೆ ಪಾದಚಾರಿಯಾಗಿ ಹೊರಟಿಲ್ಲ. ಅವ್ರು ಹೋಟೆಲನ್ನು ತಮ್ಮದೇ ಆಗಿರತಕ್ಕಂಥ ಹೋಟೆಲನ್ನು ಇವತ್ತು ಬಂದ್ ಮಾಡ್ಕೊಂಡು ಹೊರಟಿದ್ದಾರೆ. ಇವ್ರ ಜೊತೆಗೆ ತಮ್ಮ ಹೋಟೆಲನ್ನು ತಾವು ತಮ್ಮ ಹೊಟ್ಟೆ ಜೀವನ ಉಪಜೀವನ ಮಾಡತಕ್ಕಂಥ ಹೋಟೆಲನ್ನೇ ಮುಚ್ಚಿಕೊಂಡು ಇವತ್ತು ಅಯೋಧ್ಯೆ ಶ್ರೀರಾಮನ ಮ ಸ್ ದರ್ಶನಕ್ಕಾಗಿ ಪಾದಯಾತ್ರೆ ಮುಖಾಂತರ ಇವತ್ತು ಅಲ್ಲಿಗೇನು ಇವರು ಕೇದಾರನ ಜೊತೆಗೆ ಹೊರಟಿದ್ದಾರೆ. ಅದೇ ರೀತಿ ಒಂದು ಇವರು ಮಾಡ್ತಕ್ಕಂಥ ಒಂದು ಅಡಿಗೆಯನ್ನು ಒಂದು ದೇವಸ್ಥಾನದ ಇದೆ. ಆ ರೋಡ್ ಪಕ್ಕದಲ್ಲಿ ದೇವಸ್ಥಾನ ಅದ. ದೇವಸ್ಥಾನದ ಮುಂದ್ಗಡೆ ಒಂದು ಆಲದ ಮರ ಅದ. ಆ ಆಲದ ಮರಗಳ ಕೆಳಗಡೆ ಕುಳಿತುಕೊಂಡು ಒಂದು ನಾಷ್ಟವನ್ನು ತಯಾರು ಮಾಡ್ತಾ ಇದ್ದಾರೆ. ಆ ಒಳಗಡೆ ಇರ್ತಕ್ಕಂಥ ವಿಡಿಯೋದಲ್ಲಿ ನೀವು ನೋಡಬಹುದು. ಒಂದು ಮನೆ ಟೈಪ್ ಕಾಣ್ತದೆ. ಮನೆ ಅಲ್ಲ, ಅದು ದೇವಸ್ಥಾನ ಇರೋದು. ಆ ದೇವಸ್ಥಾನದ ಒಂದು ಕಮಿಟಿಯವರಿಂದ ಪರ್ಮಿಷನ್ ತಗೊಂಡು ಅಲ್ಲಿ ಕೂತ್ಕೊಂಡು ಒಂದು ನಾಷ್ಟ ಮಾಡ್ತಾ ಇದ್ದಾರೆ. ಮನುಷ್ಯನು ಮೊದಲನೇದ್ದು ಬದುಕಿರಬೇಕಾದ್ರೆ ಏನು ಇಂಪಾರ್ಟೆಂಟಪ್ಪ ಅಂತಂದ್ರೆ ಮೊದಲನೇದ್ದು ಗಾಳಿ, ಎರಡನೇದ್ದು ನೀರು, ಮೂರನೇದ್ದು ಊಟ. ಇವು ಮೂರನ್ನು ಇದ್ದರೆ ಮಾತ್ರ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಅದ. ಅದೇ ರೀತಿಯಾಗಿ ಇವರು ಎಲ್ಲಿ ಹೋಗ್ತಾ ಇದ್ದಾರೆ ಅವ್ರಿಗೆ ಫಸ್ಟ್ನೇದಪ್ಪ ಅಂತಂದ್ರೆ ಗಾಳಿ ನೀರು ಇವೆರಡು ಸಿಗ್ತಾವೆ. ಅದ್ರ ಜೊತೆಗೆ ಊಟದ ವ್ಯವಸ್ಥೆ ಆಗ್ತಿರ್ತದೆ. ಅದ್ರ ಜೊತೆಗೆ ಇವರು ತಾವೇ ಒಂದು ಅಡಿಗೆಯನ್ನು ಮಾಡಿಕೊಂಡು ಊಟನ ಮಾಡ್ತಾ ಇದ್ದಾರೆ. ಊಟವನ್ನು ಮಾಡಿದರೆ ಮಾತ್ರ ಇವತ್ತು ಪಾದಯಾತ್ರೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಅದ. ಯಾಕಂದ್ರೆ ಇವತ್ತು ಈ ಹಸುವಿನ ಹೊಟ್ಟೆಯಿಂದ ಪಾದಯಾತ್ರೆ ಮಾಡಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಹಸುವಾಕಿರೆ ನಾವು ಎಲ್ಲಾರೆ ತಿರ್ಗಾಡಕತ್ತ ಆಗ್ತದ. ಹಸುವಾಯ್ತಂದ್ರೆ ಹೊಟ್ಟೆ ಹಸುವಾಯ್ತಂದ್ರೆ ನಾವು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಅದೇ ರೀತಿಯಾಗಿ ಮೊದಲನೇದ್ದು ಇಂಪಾರ್ಟೆಂಟ್ ಅಂತಪ್ಪ ಅಂದ್ರೆ ನಮ್ಮ ಇದಕ್ಕೆ ಶರೀರಕ್ಕೆ ಒಂದು ಆಹಾರವನ್ನು ಮೊದಲು ಇಂಪಾರ್ಟೆಂಟ್. ನಾವು ಅದ್ರ ಜೊತೆಗೆ ಯಾವ ರೀತಿ ಆಹಾರ ತಿನ್ನಬೇಕು ಅದು ಇಂಪಾರ್ಟೆಂಟ್. ಅದ್ರ ಸಲುವಾಗಿ ಇವರು ಹೋಟೆಲ್‌ದಲ್ಲಿ ತಿನ್ನೋದ್ರ ಬದಲು ತಮ್ಮದೇ ಕೈಯಿಂದ ತಾವೇ ಮಾಡಿರ್ತಕ್ಕಂಥ ಆಹಾರ ಸಿದ್ಧಪಡಿಸಿಕೊಂಡು ಊಟ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಹೋಟೆಲ್ ಇರ್ತಕ್ಕಂಥ ಆಯಿಲ್ ಫುಡ್ಡು, ಜಂಕ್ ಫುಡ್ ಇರೋದ್ರಿಂದ ಅದನ್ನು ಅವರು ಪಾದಯಾತ್ರೆ ಮಾಡೋರಿಗೆ ಸರಿಯಾದ ಇದು ಆಗಲ್ಲ, ಆರೋಗ್ಯಕರ ಅಲ್ಲ. ಅದ್ರ ಸಲುವಾಗಿ ಏನು ಮಾಡ್ತಾ ಇದ್ದಾರೆ ಅಂದ್ರೆ ತಾವೇ ಅವನ್ನು ನ ಊಟ ಆಗಲಿ ಅಥವಾ ನಾಷ್ಟ ಆಗಲಿ ಎಲ್ಲವನ್ನು ತಾವೇ ಸಿದ್ಧಪಡಿಸಿಕೊಂಡು ಇವತ್ತು ತಾವೇ ಮಾಡ್ತಾ ಇದ್ದಾರೆ. ಇವತ್ತು ಊರಲ್ಲಿ ಇದ್ಕೊಂಡಿದ್ರೆ ಎಂಥ ಆಹಾರವನ್ನು ತಿಂದರೂ ನಡಿತೈತಿ. ಇವತ್ತು ಹಳ್ಳಿಯಲ್ಲಿ ಇರ್ತದಲ್ಲಿ ಅಥವಾ ಗ್ರಾಮ ಸಿಟಿಯಲ್ಲಿ ಇರಲಿ ಅಥವಾ ತಮ್ಮದೇ ಅಂತ ಸ್ವಂತ ಮನೇಲಿದ್ರೆ ಎಂಥ ಆಹಾರ ತಿಂದರೂ ಏನೋ ಸಮಸ್ಯೆ ಇಲ್ಲ. ಯಾಕಂದರೆ ಇವರು ಪ್ರತಿದಿನ ಪಾದಯಾತ್ರೆಯನ್ನು ಮಾಡ್ತಕ್ಕಂಥದ್ದು. ಆದ್ರ ಸಲುವಾಗಿ ಅವರು ಪಾದಯಾತ್ರೆ ಮಾಡುವಾಗ ಯಾವ ಥರ ಆಹಾರ ತಿನ್ನಬೇಕು, ಯಾವ ಮಿತವಾಗಿ ಆಹಾರ ತಿನ್ನಬೇಕು, ಮತ್ತು ಅದು ಇವತ್ತು ಯಾವುದೇ ನಾಷ್ಟ ಆಗಲಿ ಅಥವಾ ಯಾವುದೇ ಊಟ ಆಗಲಿ ಅದು ಲಿಮಿಟೆಡ್ ಆಗಿರಬೇಕು. ಹಾಗೂ ಅದು ಹೊಟ್ಟೆ ತುಂಬರ ಆಗಿರಬೇಕು. ಯಾಕಂದ್ರೆ ಕಡಿಮೆ ಆದರೂ ಸಮಸ್ಯೆನೇ, ಅತಿ ಹೆಚ್ಚಾದರೂ ಸಮಸ್ಯೆನೇ. ಇದರಿಂದ ಅದು ಮಿತವಾದ ಆಹಾರವನ್ನು ತಾವೇ ಸಿದ್ಧಪಡಿಸಿಕೊಂಡು ತಾವೇವನ್ನು ಊಟ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯ ವಿಚಾರ. ಇಲ್ಲಿಂದ ಟಿಫನ್ ಮಾಡಿಕೊಂಡು ಸ್ವಲ್ಪ ಸಮಯ ಕಳೆದುಕೊಂಡು ಹಾಗೆ ಮತ್ತೆ ಮುಂದೆ ಇವರು ಪ್ರಯಾಣವನ್ನು ಬೆಳೆಸುತ್ತಾರೆ. ಇವರು ಪಾದಯಾತ್ರೆ ಹೊರಡುವ ಸಮಯದಲ್ಲಿ ಹಲವಾರು ಜನಗಳು, ಹಲವಾರು ಕಾರುಗಳು, ಹಲವಾರು ಬೈಕ್‌ಗಳು ಇವರನ್ನು ನೋಡಿಕೊಂಡು ಎಲ್ಲಿಯವರು ಹೊಂಟಿದ್ದಾರಪ್ಪ, ಎಲ್ಲಿಯವರು ಹೋಗ್ತಾ ಇದ್ದಾರಲ್ಲ ಅಂದ್ಕೊಂಡು ಅವರು ಹಾಗೆ ಸುಮ್ಮನೆ ನೋಡಿಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಮಹಾರಾಷ್ಟ್ರದಲ್ಲಿ ಹೋಗುವಾಗ ರಸ್ತೆಗಳು ಎಷ್ಟೊಂದು ಗುಣಮಟ್ಟವಾದ ಇರತಕ್ಕಂಥದ್ದವ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಯಾಕಂದ್ರೆ ನಮ್ಮ ರಸ್ತೆಗಳು ತುಂಬ ಈ ಕರ್ನಾಟಕದಲ್ಲಿರ್ತಕ್ಕಂಥ ರಸ್ತೆಗಳು ತುಂಬ ಹೊಲಸಾಗಿದ್ದಾವೆ. ಯಾಕಂದ್ರೆ ತೆಗ್ಗು ಗುಂಡಿಗಳು ಭಾಳ ಇದಾವೆ. ಆದರೆ ಇಲ್ಲಿ ನಾವು ಇಲ್ಲಿವರೆಗೆ ನೋಡ್ತಾ ಇದ್ದೀನಿ, ಮಹಾರಾಷ್ಟ್ರದೊಳಗೆ ಹೋಗ್ತಾ ಇರೋ ಸಮಯದಲ್ಲಿ ಪ್ರತಿಯೊಂದು ರಸ್ತೆಯಲ್ಲಿಯೂ ಕೂಡ ಒಂದು ತೆಗ್ಗು ಗುಂಡಿಯನ್ನೇ ಕಾಣಿಸ್ತಾ ಇಲ್ಲ. ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ರಸ್ತೆಗಳು ಈ ಕಾಂಕ್ರೀಟ್ ರಸ್ತೆಗಳನ್ನೇ ಹೆಚ್ಚು ಕಾಣಿಸ್ತಾ ಇದ್ದಾವೆ. ಮಹಾರಾಷ್ಟ್ರ ರಸ್ತೆ ಹಾಗೆ ಇಲ್ಲಿ ಕರ್ನಾಟಕದಲ್ಲಿ ಒಂದು ಗುಣಮಟ್ಟದ ರಸ್ತೆಗಳನ್ನು ಮಾಡಿದ್ರೆ ತುಂಬ ಒಳ್ಳೆಯಕರ ವಿಷಯ. ಕರ್ನಾಟಕ ಸರ್ಕಾರವು ಒಂದು ಗುಣಮಟ್ಟವಾದ ರಸ್ತೆಯನ್ನು ಮಾಡಬೇಕು. ಯಾಕಂದ್ರೆ ನಾನು ಇಲ್ಲಿವರೆಗೆ ಅವರು ಪಾದಯಾತ್ರೆಯನ್ನು ನೋಡ್ತಾ ಇದ್ದೀನಿ. ಪಾದಯಾತ್ರೆ ನೋಡುವಾಗ ಎಲ್ಲಿಯೂ ಕೂಡ ಒಂದು ತೆಗ್ಗು ಗುಂಡಿಗಳನ್ನು ಕಾಣಿಸ್ತಾ ಇಲ್ಲ. ನಮ್ಮ ಕರ್ನಾಟಕದ ರಸ್ತೆಗಳು ಹಲವಾರು ಕಡೆ ತೆಗ್ಗು ಗುಂಡಿಗಳನ್ನು ಕಾಣಿಸ್ತಾ ಇದ್ದಾವೆ. ಅದು ಕಳಪೆ ಮಟ್ಟದಿಂದ ರಸ್ತೆಯನ್ನು ನಿರ್ಮಾಣ ಆಗಿರೋದ್ರ ಸಲುವಾಗಿ ಆ ಥರ ಆಗಿರೋದು. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ರಸ್ತೆಗಳು ಒಂದು ಉತ್ತಮ ಅದಾವೆ. ಹಾಗೆ ರಸ್ತೆ ಮುಂಭಾಗದಲ್ಲಿ ಒಂದು ಬೋರ್ಡನ್ನು ಕಾಣಿಸ್ಬೋದು. ಅಲ್ಲಿ ಯಾವ್ಯಾವ ಕಡೆಯನ್ನು ಪ್ರಯಾಣ ಮಾಡೋದತಕ್ಕಂಥದ್ದು ಇಲ್ಲಿ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ವರ್ಧಾ ಎಷ್ಟು 270 ಕಿಲೋಮೀಟರ್, ನಾಗ್ಪುರ್ ಇಲ್ಲಿಂದ 3-4 ಕಿಲೋಮೀಟ್ರ, ಹಾಗೂ ಹಿಂಗೋಲಿ ಅಂತಕ್ಕಂಥ 53 ಕಿಲೋಮೀಟ್ರ್. ಇದು ಬಂದು ಹಿಂಗೋಲಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಗ್ರಾಮ ಇದು. ಕೇದಾರ್ಲಿಂಗ ಕುಂಬಾರು ಯಾವ ಮಾರ್ಗದ ಕಡೆ ಹೋಗಬೇಕು ಅಂದ್ಕೊಂಡಿರ್ತಾರೆ ಆ ಮಾರ್ಗದ ಬಗ್ಗೆ ವಿವರವಾಗಿ ಮೇಲ್ಗಡೆ ಬೋರ್ಡನ್ನೇ ಕಾಣಿಸ್ತದ. ಯಾಕಂದರೆ ಇವರು
ಯಾವ ಮಾರ್ಗದಲ್ಲಿ ಪಾದಚಾರಿಗಳಿಂದ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಆ ಮಾರ್ಗ ಕಡೆ ಹೋಗುವಾಗ ನಾವು ಒಂದು ಜಿಲ್ಲಾ ಮುಖ್ಯ ರಸ್ತೆ ಆಗಿರ್ಬೋದು, ಒಂದು ತಾಲೂಕು ಮುಖ್ಯ ರಸ್ತೆ ಆಗಿರ್ಬೋದು, ಆ ಬೋರ್ಡಲ್ಲಿ ಕಾಣಿಸ್ತಾ ಇದೆ. ಇವರು ಹೋಗುವಾಗ ಮೊಬೈಲ್ ಮುಖಾಂತರ ಲೊಕೇಶನನ್ನು ಹಾಕಿಕೊಂಡು ಹೋದ್ರೆ ತುಂಬ ಒಳ್ಳೆಯದು. ಯಾಕಂದ್ರೆ ಅದು ಕರೆಕ್ಟಾಗಿ ಡೈರೆಕ್ಷನ್ ಕೊಡ್ತದೆ ನಾವು ಯಾವ ಮಾರ್ಗದಲ್ಲಿ ಹೋಗಿವಿ ಅಂತೇಳಿ. ಅದೇ ರೀತಿ ವೀಕ್ಷಕರೇ, ಕೇದಾರಲಿಂಗ ಕುಂಬಾರವನ್ನು ಒಂದು ದಾರಿಯಲ್ಲಿ ಒಂದು ಮೂಟೆಯನ್ನು ಬದಿಯಲ್ಲಿಟ್ಟು ರಸ್ತೆ ಮಧ್ಯದಲ್ಲಿ ಕೂತುಕೊಂಡಿದ್ದಾನೆ. ಅವರ ಜೊತೆಗೆ ರಸ್ತೆ ಮಧ್ಯದಲ್ಲಿ ಬೈಕನ್ನು ನಿಲ್ಲಿಸ್ಕೊಂಡಿದ್ದಾರೆ. ಇವತ್ತು ಇದೇ ರಾತ್ರಿ ಇದೇ ಗ್ರಾಮದಲ್ಲಿ ಇವತ್ತು ಮುಖ ಮಾಡದೇ ಇದ್ದಾರೆ. ತಾಯಿ ಭುವನೇಶ್ವರಿ ಮಂದಿರದಲ್ಲಿ ಇವತ್ತು ಇಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ ಎಂದು ಹೇಳಿದ್ದಾರೆ. ವರಂಗಪಾಟ ಎಂಬ ಈ ಗ್ರಾಮವು ಇದು ಬಂದು ಜಿಲ್ಲಾ ಬಂದು ಹಿಂಗೋಲಿ ಜಿಲ್ಲೆ, ತಾಲೂಕು ಕಲಾಮುರಿ ತಾಲೂಕು ವರಂಗಪಾಟ ಎಂಬ ಗ್ರಾಮ ಇದು. ಕೇದಾರಲಿಂಗ ಪ್ರಯಾಣ ಇಲ್ಲಿವರೆಗೆ ವಿಜಯಪುರದಿಂದ ವರಂಗಪಾಟ ಕ್ರಮಿಸಿದ ಕಿಲೋಮೀಟರ್ 405 ಕಿಲೋಮೀಟರ್ ಕ್ರಮಿಸಿದ್ದಾರೆ. 405 ಕಿಲೋಮೀಟರ್ ಕ್ರಮಿಸಿದ್ದಾರೆ ಅಂದರೆ ಇದು ಸಾಮಾನ್ಯವಾದ ಮಾತಲ್ಲ. ಯಾಕಂದರೆ ಅದು ಒಂದು 60 kg ಮೂಟೆಯನ್ನು ಹೊತ್ತುಕೊಂಡು ಇಷ್ಟೊಂದು ದೂರ ಪ್ರಯಾಣಿಸಿದ್ದಾರೆ ಅಂತಂದ್ರೆ ಅದು ಯಾವುದೇ ಆಯಾಸವಿಲ್ಲದೆ ಒಂದು ಖುಷಿಯಾಗಿ ಸಂತೋಷವಾಗಿ ಇಷ್ಟೊಂದು ದೂರವನ್ನು ಬಂದಿದ್ದಾರೆ ಅಂತಂದ್ರೆ ಇವರು ಪ್ರಭು ಶ್ರೀರಾಮನ ದರ್ಶನ ಮಾಡೇ ಮಾಡ್ತಿರ್ತಕ್ಕಂಥದ್ದು ನಮ್ಮ ನಂಬಿಕೆ ಹಾಗೂ ಜನರೆಲ್ಲರ ನಂಬಿಕೆ. ಪ್ರತಿದಿನ ಇವರು ಕೇದಾರಲಿಂಗ ಕುಂಬಾರ ಹಾಗೂ ಸಂಗಡಿಗರು ಪ್ರಯಾಣಿಸಿದ್ದು ಸರಾಸರಿಯಾಗಿ 10 ದಿನ ಆಯಿತು ಇಲ್ಲಿವರೆಗೂ. 10 ದಿನದಲ್ಲಿ ಪ್ರತಿದಿನ 40 ಕಿಲೋಮೀಟರ್ ಅಂತೆ ಒಂದು ಎವರೇಜ್ ಲೆಕ್ಕಾಚಾರ ಆಗ್ತದೆ. ಯಾಕಂದ್ರೆ 405 ಕಿಲೋಮೀಟರ್ ಆಗಿದೆ ಇಲ್ಲಿವರೆಗೆ 10 ದಿನದಲ್ಲಿ. 10 ದಿನದೊಳಗೆ 405 ಕಿಲೋಮೀಟರ್ ಅಂತಂದ್ರೆ ಎವರೇಜ್ ಆಗಿ ಒಂದೊಂದು ದಿನ 35 ಆಗಿರ್ಬೋದು, 40 ಆಗಿರ್ಬೋದು, ಒಂದಿನ 50 ಆಗಿರ್ಬೋದು. ಹಾಗೆ ಸಾಮಾನ್ಯವಾಗಿ ಒಂದು 40 ಕಿಲೋಮೀಟರ್ ಪ್ರಯಾಣಿಸಿದಂತಾಗ್ಯದ. ಅದು ಒಂದು ದಾಖಲೆ ವಿಷಯ ಎಂದು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ಭುವನೇಶ್ವರ ಮಂದಿರಕ್ಕೆ ಹೋಗಿ ತಾವೇ ಸ್ವಂತ ಅಡಿಗೆ ಮಾಡಿಕೊಂಡು ಇವತ್ತು ಊಟ ಮಾಡಿ ಮಲಗ್ತಾ ಇದ್ದಾರೆ. ಅದೇ ರೀತಿ ವೀಕ್ಷಕರೇ, ನೀವು ಪ್ರತಿದಿನ ನಾನು ಕೇದಾರಲಿಂಗ ಕುಂಬಾರ ಅವರ ವಿಡಿಯೋವನ್ನು ಹಾಕ್ತಾ ಇರ್ತೀನಿ. ಆದಷ್ಟು ನೀವು ಈ ವಿಡಿಯೋವನ್ನು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪ್ರತಿಯೊಬ್ಬರಿಗೆ ಇವರಿಗೆ ನೋಟಿಫಿಕೇಷನ್ ಆಗ್ತದೆ. ಹಾಗೆ ಬೆಲ್ ಐಕನನ್ನು ಒತ್ತಿ. ಅದರಿಂದ ನಾವು ಹಾಕಿರ್ತಕ್ಕಂಥ ವಿಡಿಯೋ ನಿಮಗೆ ಹಾಕಿದ ತಕ್ಷಣವೇ ನಿಮಗೆ ತಲುಪಿಸ್ತದೆ. ಹೆಚ್ಚಿನ ಜನರು ವಿಡಿಯೋ ನೋಡ್ತೀರಿ, ಅದರ ಜೊತೆಗೆ ನೀವು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ತಿಲ್ಲ. ನೀವು ನಮ್ಮ ಮಧುಕುಮಾರ್ ಪಾಟೀಲ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಹೆಚ್ಚೆಚ್ಚು ವಿಡಿಯೋ ಮಾಡಲು ಒಂದು ಉತ್ಸುಕ ಆಗ್ತದೆ. ಅದೇ ರೀತಿ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋವನ್ನು ಈ ರಾಮನ ಭಕ್ತರಿಗೆ ಶೇರ್ ಮಾಡೋದ್ರಿಂದ ನಾನು ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಉತ್ಸುಕನಾಗಿ ನಾನು ನಿಮ್ಮ ಮುಂದೆ ತೋರಿಸಲು ಇಷ್ಟಪಡುತ್ತೇನೆ ವೀಕ್ಷಕರೇ. ಹಾಗೆ ನನ್ನೆಲ್ಲ ನೆಚ್ಚಿನ ಸ್ನೇಹಿತರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಪ್ರಭು ಶ್ರೀರಾಮರ ಬಾವುಟವನ್ನು ಆ ಬೈಕ್ ಮೇಲೆ ಸುಂದರವಾಗಿ